ಜೋರು ಹಿಡಿತಾ ಇದೆ ಇವತ್ತು. ಅದರ ನೇತೃತ್ವವನ್ನು ನಮ್ಮ ಸೋನಮ್ ವಾಂಗ್ಚುಕ್ ಹೇಳ್ಕೊಂಡಿದ್ದಾರೆ. ಅವರು ಹೋರಾಟ ಮಾಡ್ತಾಯಿದ್ದಾರೆ. ಅವ್ರು ಹೇಳೋದೇನಪ್ಪ ಅಂದ್ರೆ, ಕಾರ್ಗಿಲ್ ಭಾಗದಲ್ಲಿರುವ ಶಿಯಾ ಮುಸ್ಲಿಮರು, ಲೇಹ ವ್ಯಾಪ್ತಿಯಲ್ಲಿರುವ ಬೌದ್ಧ ಧರ್ಮೀಯರು ಒಟ್ಟಾಗಿ ಈ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಡುತ್ತಿದ್ದಾರೆ. ಕಾರ್ಗಿಲ್ ಆಗಿರ್ಬೋದು, ಲಡಾಖ್ ಆಗಿರ್ಬೋದು, ಎಲ್ಲ ಕುಡ್ಕೊಂಡು ಒಂದು ನಮ್ಮ ಸಪ್ರೇಟ್ ಸ್ಟೇಟ್ ಕೊಡ್ರಿ. ಅಲ್ಲಿ ಶಿಯಾ ಮುಸ್ಲಿಮ್ಸ್ ಆಗಿರ್ಬೋದು, ನಾವು ಇಲ್ಲಿ ಬೌದ್ಧರಾಗಿರ್ಬೋದು, ನಮ್ಮ ಸಪ್ರೇಟ್ ಸ್ಟೇಟ್ ಕೊಡ್ರಿ, ನಾವು ನಮ್ಮ ಕಾಲ ಮೇಲೆ ನಿಲ್ಲುವಂಗೆ ಮತ್ತು ಸ್ವಾಯತ್ತತೆ ಕೊಡ್ರಿ ಅಂತ, ನಮ್ಮ ಉದ್ಯೋಗಗಳು ನಾವು ಸೃಷ್ಟಿ ಮಾಡುವಂಗೆ, ಮತ್ತೇನು ಮಾಡುವಂಗೆ, ನಮ್ಮ ಬೇಡಿಕೆಗಳು ಈಡೇರಿಸ್ರಿ ಅಂತ ಅವರು ಮುಂಚೆಯಲ್ಲಿದ್ದಾರೆ. ಈ ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ KDA ಮತ್ತು ಲೇಹ ಅಪೆಕ್ಸ್ ಬಾಡಿ LAB ಎಂಬ 2 ಸಂಘಟನೆಗಳ ಅಡಿಯಲ್ಲಿ ಹೋರಾಟ ನಡೆಯುತ್ತಿದೆ. ಸೋನಮ್ ವಾಂಗ್ಚುಕ್ ಅವರು ಚಳವಳಿಯ ಮುಂಚೆಯಲ್ಲಿದ್ದಾರೆ. ಈ ಲೇಹ, ಲಡಾಖ ಅಥವಾ ಕಾರ್ಗಿಲ್, ಈ ಲಡಾಖ್ ಸಪ್ರೇಟ್ ಸ್ಟೇಟ್ ಆಗಲಿ. ಮೊದಲು ಇದನ್ನು ಜಮ್ಮು ಕಾಶ್ಮೀರ ಒಡೆಯುವ ಮುಂದೆ ಸಪ್ರೇಟ್ ಸ್ಟೇಟ್ ಮಾಡ್ತೀವಿ ಅಂತ ನಾವು ಹೇಳಿಲ್ಲ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ವಾದ. ಮತ್ತು ಇದರಲ್ಲಿ ವಿದೇಶಿಯರ ಹಸ್ತಕ್ಷೇಪದ ಅನ್ನುವಂಥ ಮಾತು. ವಿದೇಶಿಯರಂದರೆ ಯಾರಿಲ್ಲ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರ ಮುಖ್ಯವಾಗಿ ಬೇಡಿಕೆಗಳು ಏನಪ್ಪ ಅಂತಂದ್ರೆ, ಈ ನಮ್ಮ ವಾಂಗ್ಚುಕ್ ಆಗಿರ್ಬೋದು, ಅವ್ರ ಹೋರಾಟಗಾರ ಹಿನ್ನೆಲೆ ಆಗಿರ್ಬೋದು, ಒಂದು ಸಪ್ರೇಟ್ ಸ್ಟೇಟದ ಸ್ಥಾನಮಾನ ಕೊಡ್ರಿ, ರಾಜಸ್ಥಾನವನ್ನು ಕೊಡ್ರಿ. ಲಡಾಖ್ ಸೂಕ್ಷ್ಮ ಪರಿಸರ, ಸಂಪನ್ಮೂಲಗಳು, ಜನರ ಭೂ ಒಡೆತನದ ಹಕ್ಕು ಮತ್ತು ಸಾಂಸ್ಕೃತಿಕ